ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನೀವೇನು ಈ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಇವು ಆಲ್ರೆಡಿ ಒಂದು ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳೇ. ಸೊ ಈ ಕ್ವಶನ್ಸ್ಗಳನ್ನು ನೀವು ಡಿಸ್ಕಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಒಂದು ವಿವೋ ಎಕ್ಸಾಮ್ಸ್ಗೆ ಒಂದು ಹೆಚ್ಚಿನ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಸೊ ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿ. ಸೊ ನಿಮಗೆ ಸಾಲ್ವ್ ಮಾಡೋಕ್ಕೆ ನಾನು ಫಸ್ಟ್ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಸೊ ನಿಮಗೂ ಕೂಡ ಇಲ್ಲೇ ಒಂದು ಪ್ರಾಕ್ಟೀಸ್ ಆಗುತ್ತೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಕ್ವಶನ್ 1 ಏನು ಕೊಟ್ಟಿದ್ದಾರಪ್ಪ ಅಂದರೆ, ಪಾಕ್ ಜಲಸಂಧಿಯು ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ದ ಪಾಕ್ ಸ್ಟೇಟ್ ಸಪ್ರೇಟ್ ಫ್ರಮ್ ದಿಸ್ ವಿಚ್ 2 ಕಂಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೋಡಿದರೆ ಭಾರತ ಮತ್ತು ಬಾಂಗ್ಲಾದೇಶ್, ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ ಸಿ ಭಾರತ ಮತ್ತು ಚೈನಾ, ಆಪ್ಷನ್ ಡಿ ಭಾರತ ಮತ್ತು ಮಯನ್ಮಾರ್. ಸೊ ಯುವರ್ ಟೈಮ್ ಈಸ್ ಸ್ಟಾರ್ಟ್ ನೌ. ಸೊ ನೀವು ಮಾಡಿದ್ರೆ ಅನ್ಕೋತೀನಿ. ಸೊ ಆನ್ಸರ್ ಬಂದರೆ ನೀವು ಏನು ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ನಂಬರ್ 1, ಸೊ ಅದಕ್ಕೆ ಯಾವ್ದು ಆನ್ಸರ್ ಅಂತ ತಿಳಿಸಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್, ಭಾರತ ಮತ್ತು ಬಾಂಗ್ಲಾದೇಶ್. ಸೊ ನೀವು ನೋಡ್ಬೋದು ನಮ್ಮದು ಪಾಕ್ ಜಲಸಂಧಿಯು ಎಲ್ಲಿದೆಪ್ಪ ಅಂದರೆ ಭಾರತದ ಒಂದು ತಮಿಳುನಾಡಿನ ಏನೋ ಒಂದು ಕರಾವಳಿ ಪ್ರದೇಶ ಇದೆಯಲ್ಲ, ಸೊ ಅಲ್ಲಿಂದ ಮತ್ತು ಶ್ರೀಲಂಕಾದ ಒಂದು ಉತ್ತರದ ಭಾಗದ ನಡುವೆ ಈ ಪಾಕ್ ಜಲಸಂಧಿಯು ಇದೆ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕ್ವಶನ್ ನಂಬರ್ 2 ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ರಾತ್ರಿಯ ಒಂದು ವೇಳೆಯಲ್ಲಿ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರನ ನಂತರ ಯಾವ ಒಂದು ಅತ್ಯಂತ ಪ್ರಕಾಶಮಾನವಾದದ್ದು ಹೊಳೆಯುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಒಂದು ರಾತ್ರಿ ಆಕಾಶದಲ್ಲಿ ಚಂದ್ರ, ಅದಾದ ನಂತರ ಶುಕ್ರನ ನಂತರ ಯಾವುದು ಒಂದು ಪ್ರಕಾಶಮಾನವಾಗಿ ಹೊಳೆಯುವಂತ ಒಂದು ನಕ್ಷತ್ರ ಅಂತ ಕೇಳಿದ್ದಾರೆ. ಸೊ ವಿಚ್ ಈಸ್ ದ ಬಿಗ್ಗೆಸ್ಟ್ ಆಬ್ಜೆಕ್ಟ್ ಇನ್ ದ ನೈಟ್ ಸ್ಕೈ ಆರ್ ದ ಮೂನ್ ಆ್ಯಂಡ್ ದ ವೆನಸ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಬ್ರೈಟೆಸ್ಟ್ ಆಬ್ಜೆಕ್ಟ್. ಅಂದರೆ ಆ ಮೂನ್ ಮತ್ತು ವೆನಸ್ ಆದ ನಂತರ ಬ್ರೈಟೆಸ್ಟ್ ಆಬ್ಜೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಶನಿ, ಆಪ್ಷನ್ ಡಿ ಗುರು. ಸೊ ಲೆಟ್ಸ್ ಸ್ಟಾರ್ಟ್ ದ ಟೈಮರ್. ಸೊ ಕಮೆಂಟ್ ಬಂದರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ್ರೆ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆನ್ಸರ್. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆನ್ಸರು. ಸೊ ರಾತ್ರಿ ಆಕಾಶದಲ್ಲಿ ಚಂದ್ರನ ನಂತರ ಅತಿ ಪ್ರಕಾಶಮಾನವಾಗಿ ಯಾವ ಒಂದು ನಕ್ಷತ್ರ ಹೊಳೆಯುತ್ತದಪ್ಪ ಅಂದರೆ ಅದು ಶುಕ್ರ ಗ್ರಹ. ಸೊ ಶುಕ್ರನ ನಂತರ ಒಂದು ಅತ್ಯಂತ ಪ್ರಕಾಶಮಾನವಾಗಿ ನಮ್ಮ ಆಕಾಶದಲ್ಲಿ ಕಾಣುತ್ತದಪ್ಪ ಅಂದರೆ ಅದು ಯಾವುದು, ಗುರುಗ್ರಹ. ಸೊ ಗುರುವು ತನ್ನ ಒಂದು ದೊಡ್ಡ ಗಾತ್ರ ಮತ್ತು ಹೆಚ್ಚಿನ ಒಂದು ಪ್ರತಿಫಲನ ಸಾಮರ್ಥ್ಯದಿಂದ ಒಂದು ಬರಿಗಣ್ಣಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಇವಾಗ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ಅನ್ನು ನೋಡಿದರೆ, ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಒಂದು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತಾರೆ. ಸೊ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಒಂದು ಹೊಂದಿಕೆಯಾಗಿಲ್ಲ, ಈ ರೀತಿ ಏನು ಕೊಟ್ಟಿರ್ತಾರಪ್ಪ ಅಂದರೆ, ಫಸ್ಟ್ ನೀವು ಕ್ವಶನ್ಸ್ಗಳನ್ನು ಸರಿಯಾಗಿ ಓದಿದ್ರೆ ಸೊ ನಿಮಗೆ ಒಂದು ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ, ಅ ಸೈಕ್ಲೋನ್ ಈಸ್ ಅ ನೌನ್ ಬೈ ದ ಡಿಫ್ರೆಂಟ್ ನೇಮ್ಸ್ ಇನ್ ದ ಡಿಫ್ರೆಂಟ್ ಕಂಟ್ರೀಸ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿದ್ದಾರೆ. ಅಂದರೆ ದ ಸೈಕ್ಲೋನ್ಸ್ ಆರ್ ಕಾಲ್ಡ್ ಬೈ ದ ಡಿಫ್ರೆಂಟ್ ನೇಮ್ಸ್ ಇನ್ ದ ಡಿಫ್ರೆಂಟ್ ಕಂಟ್ರೀಸ್. ಸೊ they asked that the following options which are the not correct one. ಸೊ ನಿಮಗೆ ಇವಾಗ ಒಂದು 10 ಸೆಕೆಂಡ್ಸ್ ಒಂದು ಟೈಮ್ ಕೊಡ್ತೀನಿ, ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದರೆ ಅನ್ಕೋತೀನಿ. ಸೊ ಏನು ಕೇಳಿದ್ರಪ್ಪ ಅಂದರೆ, ಸೊ ಆಪ್ಷನ್ ಎ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ USA ಮತ್ತು ಮೆಕ್ಸಿಕೋನಲ್ಲಿ ಏನಂತ ಕರೀತಾರೆ ಅಂದರೆ ಹರಿಕೇನ್ ಅಂತ ಕರೀತಾರೆ. ಸೊ ಇದು ರೈಟ್. ಸೊ USA ಮತ್ತು ಮೆಕ್ಸಿಕೋನಲ್ಲಿ ಹರಿಕೇನ್ ಅಂತ ಕರೀತಾರೆ. ಸೊ ಸೆಕೆಂಡ್ ಒನ್ ನೋಡ್ಬೋದು, ಚೈನಾದಲ್ಲಿ ಟೈಫೋನ್ ಅಂತ ಕರೀತಾರೆ. ಎಸ್ ಹೌದು, ಇದು ಕರೆಕ್ಟು. ಅದೇನೆಂದ್ರೆ ಭಾರತದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ. ಹೌದು, ನಾವು ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ ಅಥವಾ ಸೈಕ್ಲೋನ್ ಅಂತಲೂ ಕರಿತೀವಿ. ಬಟ್ ಒಂದು ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತ ಕರೆಯಲ್ಲ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾಕಪ್ಪ ಅಂದರೆ ಅವರು ಯಾವುದು ಸರಿಯಾಗಿಲ್ಲ, ಒಂದು ಜೋಡಿ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ
ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಸೊ ಹರಿಕೇನ್ ನೀವು ನೋಡ್ಬೋದು, ಒಂದು ಅಂಟಾರ್ಟಿಕಾ ಮತ್ತು ಏಷ್ಯಾ ಸ್ಪೆಸಿಫಿಕ್ ಪ್ರದೇಶಗಳಲ್ಲಿ ಬಳಸುವಂತ ಹೆಸರು ಇದು. ಅದಾದ ನಂತರ ನೀವು ಟೈಫೋನ್ ಅನ್ನ ನೋಡಿದರೆ ಇದು ಒಂದು ಪಶ್ಚಿಮ ಮತ್ತು ಉತ್ತರ ಒಂದು ಸ್ಪೆಸಿಫಿಕ್ ಪ್ರದೇಶಗಳಲ್ಲಿ ಬಳಸುವಂತ ಹೆಸರು. ಸೊ ಭಾರತದಲ್ಲಿ ಒಂದು ಚಂಡಮಾರುತಗಳನ್ನು ಸಾಮಾನ್ಯವಾಗಿ ಒಂದು ಸೈಕ್ಲೋನ್ ಅಂತ ಕರೀತಾರೆ. ಸೊ ವಿಲ್ಲಿ ವಿಲ್ಲಿ ಅಂತ ಏನು ನೀವು ಒಂದು ಆಸ್ಟ್ರೇಲಿಯಾ ಅಂತ ನೋಡಿದರೆ ಅದರಲ್ಲಿ ಅದನ್ನ ಯಾವ್ದಕ್ಕೆ ಬಳಸ್ತಾರಪ್ಪ ಅಂದ್ರೆ ಡಸ್ಟ್ ಡೆವಿಲ್ಸ್ ಗಳಿಗೆ ಬಳಸ್ತಾರೆ. ಅಂದ್ರೆ ಒಂದು ಧೂಳಿನ ಸುಳಿಗಳು ಏನಿರ್ತಾವಲ್ಲ ಅದಕ್ಕೆ ಅವರು ವಿಲ್ಲಿ ವಿಲ್ಲಿ ಅಂತ ಕರೀತಾರೆ. ಬಟ್ ಅವರು ಈ ಸೈಕ್ಲೋನ್ಸ್ ಗಳಿಗೆ ವಿಲ್ಲಿ ವಿಲ್ಲಿ ಅಂತ ಕರೆಯೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೀವು ನೋಡಿದ್ರೆ ಕ್ವಶನ್ ನಂಬರ್ 4 ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಂಪಿ ಯಾವ ನದಿಯ ಒಂದು ದಂಡೆಯ ಮೇಲಿದೆ ಅಂತ ಕೇಳಿದ್ದಾರೆ. ಸೊ ಹಂಪಿ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ದಿ ವಿಚ್ ರಿವರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಮಲಪ್ರಭಾ, ಆಪ್ಷನ್ ಸಿ ಭೀಮಾ, ಆಪ್ಷನ್ ಡಿ ಕೃಷ್ಣ. ಸೊ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದ್ರೆ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್. ತುಂಗಭದ್ರಾ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೀವು ನೋಡ್ಬೋದು ಒಂದು ಹಂಪಿ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಸೊ ಹಂಪಿ ಒಂದು ತುಂಗಭದ್ರಾ ನದಿಯ ಒಂದು ದಡದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಹಂಪಿ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಮುಖ ರಾಜಧಾನಿಯಾಗಿತ್ತು. ಸೊ ಹಂಪಿ ಅನ್ನೋದು ಏನಪ್ಪಾ ಅಂದ್ರೆ ಸೊ ಹಂಪಿ ಇಟ್ ವಾಸ್ ಅ ಮೇಜರ್ ಕ್ಯಾಪಿಟಲ್ ಆಫ್ ದಿ ವಿಜಯನಗರ ಎಂಪೈರ್. ವಿಜಯನಗರದ ಒಂದು ಮೇಜರ್ ಎಂಪೈರ್ ಯಾವುದಾಗಿತ್ತಪ್ಪ ಅಂದ್ರೆ ಹಂಪಿ ಆಗಿತ್ತು. ಅಂಡ್ ನೀವು ನೋಡಬಹುದು ಹಂಪಿಯ ಒಂದು ಸ್ಮಾರಕಗಳ ಒಂದು ಸಮೂಹವನ್ನು ಯುನೆಸ್ಕೋ ಒಂದು ವಿಶ್ವ ಪರಂಪರೆಯ ತಾಣಗಳಾಗಿ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಹಂಪಿಯ ಒಂದು ಸ್ಮಾರಕಗಳು ಏನೇನಿದಾವಲ್ಲ ಅವನ್ನೆಲ್ಲ ಸೇರಿ ಏನ್ ಮಾಡಿದಾರಪ್ಪ ಅಂದ್ರೆ ಯುನೆಸ್ಕೋ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಹಂಪಿ ಕರ್ನಾಟಕದ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತದೆ. ಸೊ ಹಂಪಿ ಎಲ್ಲಿ ಬರುತ್ತಪ್ಪ ಅಂದ್ರೆ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಒಂದು ಪ್ರಮುಖ ಒಂದು ಉಪನದಿಯಾಗಿ ಹೊಂದಿದೆ. ಅಂದ್ರೆ ತುಂಗಭದ್ರಾ ನೋಡೋದಾದ್ರೆ ಒಂದು ಯಾವ ನದಿಯ ಒಂದು ಉಪನದಿ ಅಂದ್ರೆ ಕೃಷ್ಣಾ ಒಂದು ಉಪನದಿ. ಅಂದ್ರೆ ತುಂಗಭದ್ರಾ ಇಸ್ ದ ಮೇಜರ್ ಟ್ರಿಬ್ಯೂಟರಿ ಆಫ್ ದಿ ಕೃಷ್ಣಾ ರಿವರ್. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಇವಾಗ ಕ್ವಶನ್ ನಂಬರ್ 5 ಏನ್ ಕೇಳ್ತಾರಪ್ಪ ಅಂದ್ರೆ ಭಾರತ ಸಂವಿಧಾನವು ಯಾವ ಒಂದು ಶೆಡ್ಯೂಲ್ ನಲ್ಲಿ ಆಂಟಿ ಡಿಫೆಕ್ಷನ್ ಒಂದು ಕಾನೂನನ್ನು ತಿಳಿಸಿದ್ದಾರೆ ಅಂತ ಇದೆ ಅಂತ ಕೇಳಿದ್ದಾರೆ. ಅಂದ್ರೆ ಏನ್ ಕೇಳಿದ್ದಾರೆ ಅಂದ್ರೆ ಇನ್ ವಿಚ್ ಶೆಡ್ಯೂಲ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ದಿ ಆಂಟಿ ಡಿಫೆಕ್ಷನ್ ಲಾ ಈಸ್ ದಿ ಕಂಟೈನ್ಡ್ ಅಂತ ಕೇಳಿದ್ದಾರೆ. ಅಂದ್ರೆ ಭಾರತ ಸಂವಿಧಾನದಲ್ಲಿ ಒಂದು ಆಂಟಿ ಡಿಫೆಕ್ಷನ್ ಲಾ ಯಾವ ಒಂದು ಶೆಡ್ಯೂಲ್ ನಲ್ಲಿ ಒಂದು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಶೆಡ್ಯೂಲ್ 7, ಆಪ್ಷನ್ ಬಿ ಶೆಡ್ಯೂಲ್ 8, ಆಪ್ಷನ್ ಸಿ ಶೆಡ್ಯೂಲ್ 9, ಆಪ್ಷನ್ ಡಿ ಶೆಡ್ಯೂಲ್ 10. ಸೊ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದ್ರೆ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆನ್ಸರ್. ಸೊ ಆಂಟಿ ಡಿಫೆಕ್ಷನ್ ಲಾ ಏನಿದೆ ಇದು ಒಂದು ಸಂವಿಧಾನದ ಒಂದು 10ನೇ ಒಂದು ಏನು ಶೆಡ್ಯೂಲ್ ಇದೆಯಲ್ಲ ಆ 10ನೇ ಒಂದು ಸಂವಿಧಾನದಲ್ಲಿ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅಂದ್ರೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದನ್ನ ಒಂದು 52ನೇ ಒಂದು ಸಂವಿಧಾನದ ಒಂದು ತಿದ್ದುಪಡಿಯ ಕಾಯ್ದೆ 1985ರ ಮೂಲಕ ಇದನ್ನ ಸೇರಿಸಲಾಗಿದೆ. ಸೊ ಇದು ಆಂಟಿ ಡಿಫೆಕ್ಷನ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ ಇವಾಗ ಪಕ್ಷಾಂತರ ಮಾಡುವಂತಹ ಒಂದು ಏನು ಶಾಸಕರಾಗಿರ್ಬೋದು ಒಂದು ಸಂಸತ್ ಅನ್ನು ಅನರ್ಹಗೊಳಿಸುವ ಒಂದು ನಿಯಮಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಏನೋ ಶಾಸಕರು ಪಕ್ಷಾಂತರ ಮಾಡ್ತಾರಲ್ಲ ಸೊ ಅದ್ರ ಬಗ್ಗೆ ಆಂಟಿ ಡಿಫೆಕ್ಷನ್ ಲಾದಲ್ಲಿ ಹೇಳ್ತಾರೆ. ಸೊ ಆಂಟಿ ಡಿಫೆಕ್ಷನ್ ಲಾದಲ್ಲಿ ಏನೇನು ಒಂದು ಇಂಪಾರ್ಟೆಂಟ್ ಅಂದ್ರೆ ಸೊ ಆಂಟಿ ಡಿಫೆಕ್ಷನ್ ಲಾ ನೀವು ನೋಡಬಹುದು ಒಂದು 10ನೇ ಶೆಡ್ಯೂಲ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ಒಂದು 52ನೇ ಒಂದು ಸಂವಿಧಾನ ತಿದ್ದುಪಡಿಯ ಮೂಲಕ 1985ರಲ್ಲಿ ಇದನ್ನ ಸೇರ್ಪಡಿಸಲಾಗಿದೆ. ಸೊ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಇದು ಒಂದು ಶಾಸಕರು ಒಂದು ಪಕ್ಷಾಂತರ ಏನ್ ಮಾಡ್ತಾರಲ್ಲ ಅದ್ರ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ಶೆಡ್ಯೂಲ್ 10 ಅಲ್ಲಿ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.